Hey, good evening children. Welcome back to By Study Made Easy. So ಇನ್ನೇನು ಜಸ್ಟ್ 20 ಡೇಸ್ ಮಾತ್ರ ಉಳಿದಿದೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸಿಗೆ. ಸೊ ಈ 20 ಡೇಸನ್ನು ನೀವು ಯಾವ ತರಹ ಪರ್ಫೆಕ್ಟಾಗಿ ಸ್ಟಡಿ ಪ್ಲ್ಯಾನನ್ನು ಮಾಡಿಕೊಂಡು 95% ಸ್ಕೋರ್ ಮಾಡಬಹುದು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವುದೇ ಸಬ್ಜೆಕ್ಟ್ ಅವರಾಗಿರಲಿ, ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು ಬೋತ್ ಇಯರ್ನ ಸ್ಟೂಡೆಂಟ್ಸ್ ಆಗಿರಲಿ. ಸೊ ಈ 20 ಡೇಸ್ನ ಸ್ಟಡಿ ಪ್ಲ್ಯಾನನ್ನು ನೀವು ಎಲ್ಲರೂ ಫಾಲೋ ಮಾಡಿಬಿಟ್ಟು 95% ಸ್ಕೋರ್ ಮಾಡಬಹುದು. ಈ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಆರ್ಟ್ಸ್ ಅವರಾಗಿರಲಿ, ಕಾಮರ್ಸ್ ಅವರಾಗಿರಲಿ, ಸೈನ್ಸ್ ಅವರಾಗಿರಲಿ, ಸೊ ಎಲ್ಲ ಸ್ಟೂಡೆಂಟ್ಸ್ಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇದರಿಂದ ಅವ್ರಿಗೂ ಕೂಡ ಈ 20 ಡೇಸನ್ನು ವೇಸ್ಟ್ ಮಾಡದೆ ಪರ್ಫೆಕ್ಟಾಗಿ ಸ್ಟಡಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಉಳಿದಿರುವಂಥದ್ದು 20 ಡೇಸ್. ಸೊ ಈ 20 ಡೇಸಲ್ಲಿ ನೀವು 6 ಸಬ್ಜೆಕ್ಟ್ಸನ್ನು ಕಂಪ್ಲೀಟಾಗಿ ಕವರ್ ಮಾಡಬೇಕು. ಯಾಕಂದರೆ ಕನ್ನಡ, ಇಂಗ್ಲೀಷನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಅದಕ್ಕೂ ಹೇಗೆ ನೀವು ಇದೇ 20 ದಿನದಲ್ಲಿ ಟೈಮನ್ನು ತೊಗೊಂಡ್ಬಿಟ್ಟು ಹೇಗೆ ಓದಿ ರಿವಿಷನ್ ಕೂಡ ಮಾಡಬಹುದು ಅನ್ನುವಂಥದ್ದನ್ನು ನಾನಿವಾಗ ಹೇಳ್ತೀನಿ. ಸೊ ನಾವು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ನೋಡಿ, ನೀವು ಎಷ್ಟೆಷ್ಟು ಡೇಸನ್ನು ಕೊಡಬೇಕಾಗುತ್ತೆ ನೋಡಿ. ಮೇನ್ ಕೋರ್ ಸಬ್ಜೆಕ್ಟ್ಸ್, ಸೊ 3 ಫೀಲ್ಡ್ ಅವ್ರಿಗೂ ಕೂಡ 4 ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ. ಸೈನ್ಸ್ ಅವ್ರಿಗಾದರೆ ಪಿ, ಸಿ, ಎಮ್, ಬಿ ಇದೆ. ಆಮೇಲೆ ಆರ್ಟ್ಸ್ ಅವ್ರಿಗೆ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್, ಸೋಷಿಯಾಲಜಿ. ಕಾಮರ್ಸ್ ಅವ್ರಿಗೆ ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಎಕನಾಮಿಕ್ಸ್, ಹಿಸ್ಟ್ರಿ ಅಥವಾ ಬೇರೆ ಯಾವುದಾದ್ರೂ ಸಬ್ಜೆಕ್ಟನ್ನು ನೀವು ತೊಗೊಂಡಿರ್ಬೋದು ಕಾಂಬಿನೇಷನ್. ಬಟ್ 4 ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ, ಹೌದಾ? ಸೊ ಇದರಲ್ಲಿ ಸ್ಕೋರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈ ಕೋರ್ ಸಬ್ಜೆಕ್ಟ್ಸ್ಗೆ ನಾವು ಜಾಸ್ತಿ ಡೇಸನ್ನು ಕೊಡ್ತೀವಿ ನೋಡಿ. ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಇವಾಗ ಓದೋದಕ್ಕೆ ಟೈಮ್ ಹೇಗೆ ಸಿಗುತ್ತೆ ಅಂತಂದರೆ ನೋಡಿ, ಸೆಪ್ಟೆಂಬರ್ 29 ಇವತ್ತು. ಸೊ ಸೆಪ್ಟೆಂಬರ್ 30ಇಂದ ನೀವು ಓದೋದಕ್ಕೆ ಶುರು ಮಾಡಿದರೂ ಕೂಡ ಸೊ 3 ಡೇಸ್ ನೀವು ಫಸ್ಟ್ ಕೋರ್ ಸಬ್ಜೆಕ್ಟಿಗೆ ಕೊಡ್ತೀರಾ. ಯಾವುದಾದ್ರೂ ನಿಮ್ಮ ಫೇವ್ರೇಟ್ ಯಾವುದಾದ್ರೂ ಸಬ್ಜೆಕ್ಟ್ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಫಸ್ಟ್ 3 ಡೇಸ್ ನೀವು ಆ ಸಬ್ಜೆಕ್ಟಿಗೆ ಕೊಡ್ತೀರಾ. 31, 2 ಅಂದರೆ ಅಕ್ಟೋಬರ್ 2 ಸೆಕೆಂಡ್ವರೆಗೂ ನೀವು 3 ದಿನ ಕೊಟ್ಬಿಟ್ಟು ಒಂದು ಸಬ್ಜೆಕ್ಟನ್ನು ಫಿನಿಷ್ ಮಾಡ್ತೀರಾ. ಅದಾದ ನಂತರ ನೆಕ್ಸ್ಟ್ ಅಕ್ಟೋಬರ್ 3ಇಂದ 3, 4, 5 ಅಗೇನ್ 3 ಡೇಸ್ ನೀವು ಇನ್ನೊಂದು ಕೋರ್ ಸಬ್ಜೆಕ್ಟನ್ನು ಕವರ್ ಮಾಡಿ. ನೆಕ್ಸ್ಟ್ ನಾನು ಹೇಳ್ತೀನಿ, ನಮಗೆ ಮ್ಯಾಥ್ಸಿಗೆ ಸಾಕಾಗಲ್ಲ 3 ಡೇಸ್, ಫಸ್ಟ್ 3 ಡೇಸ್ ಕೊಟ್ಕೊಳ್ಳಿ, ಆಯಿತಾ? ಫಸ್ಟ್ 3 ಡೇಸ್ ಎಲ್ಲ ಸಬ್ಜೆಕ್ಟ್ಗೂ ಕೊಟ್ಕೊಂಡು ಒಂದು ಲೆವೆಲ್ಗೆ ನಿಮ್ಮದು ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ, ಹೌದಾ? ಸೊ 100% ಸಿಲೆಬಸ್ಸಲ್ಲಿ ನಿಮ್ಮದು ಏನಿಲ್ಲ ಅಂತಂದ್ರೂ ಒಂದು 60 to 70% ಸಿಲೆಬಸ್ ನಿಮಗೆ 3 ದಿನ ಒಂದೊಂದು ಸಬ್ಜೆಕ್ಟಿಗೆ ಕೊಟ್ಟರೆ ಆರಾಮಾಗಿ ಕವರ್ ಆಗಿ ಹೋಗ್ಬಿಡುತ್ತೆ. ಸೊ ಇಷ್ಟು ನೀವು ಸೇಫರ್ ಸೈಡಲ್ಲಿ ಉಳ್ಕೊಳ್ತೀರ ಇವಾಗ, ಹೌದಾ? ಸೊ 5th, ನೆಕ್ಸ್ಟ್ 6th, 7th, 8th ಅಗೇನ್ 3 ಡೇಸ್ ಇನ್ನೊಂದು ಸಬ್ಜೆಕ್ಟನ್ನು ಮಾಡಿ. ನೆಕ್ಸ್ಟ್ 9, 10, 11 ಇನ್ನೊಂದು ಸಬ್ಜೆಕ್ಟನ್ನು ಮಾಡಿ. ಸೊ ಕೋರ್ ಸಬ್ಜೆಕ್ಟ್ಸ್ ಮುಗೀತು. ಸೊ 11th ಕೋರ್ ಸಬ್ಜೆಕ್ಟ್ಸನ್ನು ಓದಿ ಅಲ್ಲಿಗೆ ಬಿಟ್ಬಿಡಿ. ನೆಕ್ಸ್ಟ್ ಏನು ಮಾಡಬೇಕು ನೀವು ಅಂತಂದರೆ ನೋಡಿ, ನಿಮಗೆ ಇಷ್ಟು ಟೈಮ್ ಉಳಿದಿದೆ. ನೆಕ್ಸ್ಟ್ 12, 13, 14, 15, 16, 17, 18, 19, 20 ಆ್ಯಂಡ್ 21st. ಸೊ 21st ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಪ್ರೊಬ್ಯಾಬ್ಲಿ ಫಸ್ಟ್ ಎಕ್ಸಾಮ್ ಕನ್ನಡನೇ ಆಗಿರುತ್ತೆ, ಹೌದಾ? ಸೊ ಫಸ್ಟ್ ಎಕ್ಸಾಮ್ ಸೊ 20th ಸ್ಟಾರ್ಟ್ ಅಂದರೆ 2019 2 ದಿನ ನೀವು ಹಿಂದಿನ ದಿನ ಏನು ಮಾಡಿ, ಫಸ್ಟ್ ಎಕ್ಸಾಮ್ನೇ ಪ್ರಿಪರೇಷನನ್ನು ಮಾಡಿ. ಫಸ್ಟ್ ಎಕ್ಸಾಮ್ ಯಾವುದಿರುತ್ತೆ ಅದು ಕನ್ನಡ ಇದ್ದರೆ ಕನ್ನಡ, ಬೇರೆದಿದ್ದರೆ ಬೇರೆ ಎಕ್ಸಾಮನ್ನು ನೀವು ಪ್ರಿಪೇರ್ ಮಾಡಿ, ಹೌದಾ? ಇನ್ನು ನೆಕ್ಸ್ಟು ಉಳಿದಿರೋ ಡೇಸಲ್ಲಿ ನಿಮಗಿವಾಗ ಸೊ ಕನ್ನಡ ಕಂಪ್ಲೀಟ್ ಆಯಿತು, ಇನ್ನೊಂದು ಇಂಗ್ಲೀಷ್ ಎಕ್ಸಾಮ್ ಇದೆ, ಹೌದಾ? ಸೊ ಇಂಗ್ಲೀಷನ್ನು ನೀವೇನು ಮಾಡಬೇಕು, ಈ ಡೇಸಲ್ಲಿ ಮಿಡಲ್ ಯಾವುದಾದ್ರೂ 2 ಡೇಸಲ್ಲಿ ನೀವು ಇಂಗ್ಲೀಷನ್ನು ಓದ್ಕೊಂಡು ಕವರ್ ಮಾಡ್ಕೊಳ್ಳಿ, ಓಕೆ? ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಹಿಂದಿನ ದಿನ ಅದನ್ನು ಉಳಿದಿರೋ ಟಾಪಿಕ್ಸನ್ನು ಓದ್ಕೊಳ್ಳಿ. ಸೊ 2 ಡೇಸ್ ಫಾರ್ ಇಂಗ್ಲೀಷ್, ಓಕೆ? ನೆಕ್ಸ್ಟ್ ಅದಾದಮೇಲೆ ನಿಮಗೆ 5 ಡೇಸ್ ಉಳಿತು ನೋಡಿ ಇಲ್ಲಿ, ಹೌದಾ? ಸೊ ಈ 5 ಡೇಸಲ್ಲಿ ನೀವು ಏನು ಮಾಡಬೇಕಂದ್ರೆ 2 ದಿನ ನಿಮ್ಮ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಇರುತ್ತೆ. ಎಲ್ಲರಿಗೂ ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್ ಅಂತ ಇರುತ್ತೆ, ಹೌದಾ? ಫಾರ್ ಎಕ್ಸಾಂಪಲ್ PCMB ಅವ್ರಿಗೆ ಮ್ಯಾಥಮೆಟಿಕ್ಸ್ ಡಿಫಿಕಲ್ಟ್ ಆಗಿರ್ಬೋದು, ಫಿಸಿಕ್ಸ್ ಡಿಫಿಕಲ್ಟ್ ಆಗಿರ್ಬೋದು, ಅಥವಾ ಕೆಮಿಸ್ಟ್ರಿ ಡಿಫಿಕಲ್ಟ್ ಆಗಿರ್ಬೋದು, ಹೌದಾ? ಇವನ್ ಬಯೋನು ಡಿಫಿಕಲ್ಟ್ ಆಗಿರ್ಬೋದು. ಸೊ ಡಿಫಿಕಲ್ಟ್ ಇರೋ ಸಬ್ಜೆಕ್ಟ್ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ತೀರಾ. ಸೊ 3 ಡೇಸಲ್ಲಿ ನೀವು ಒಂದು 60% ಸಿಲೆಬಸ್ ಮುಗಿಸಿರ್ತೀರ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ದು. ಸೊ ಉಳಿದಿರುವಂಥ 30 ಅಥವಾ 40% ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಓದ್ಕೊಂಡು ರಿವಿಷನನ್ನು ಮಾಡಿ ಡಿಫಿಕಲ್ಟ್ ಸಬ್ಜೆಕ್ಟ್ದು. ಉಳಿದಿರೋ 3 ಡೇಸು ಇನ್ನು ಬೇರೆ ಉಳಿದಿರೋ 3 ಕೋರ್ ಸಬ್ಜೆಕ್ಟ್ಸ್ ಇರುತ್ತಲ್ವ, ಸೊ ಅದಕ್ಕೆ ಒನ್ ಡೇನ ನೀವು ಏನು ಮಾಡಬೇಕು, 1 ಡೇ ಈಚ್ ಕೊಟ್ಬಿಟ್ಟು ನೀವು ಆ ಟೈಮಲ್ಲಿ ರಿವಿಷನ್ ಮಾಡ್ಕೊಳ್ಳಿ, ಅಥವಾ ಉಳಿದಿರೋ ಸಿಲೆಬಸ್ಸನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ, ಓಕೆ? ಸೊ ಈ ರೀತಿಯಾಗಿ ನೀವು ಸ್ಟಡಿಯನ್ನು ಪ್ಲ್ಯಾನ್ ಮಾಡ್ತೀರಾ. ಸೊ ಇದಾದಮೇಲೆ ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಮೇಲೆ ಏನು ಮಾಡ್ತೀರಾ ನೀವು, 21st ಒಂದು ಎಕ್ಸಾಮ್ ಆಯಿತು, ನೆಕ್ಸ್ಟ್ 22nd, 23rd ಅಥವಾ ಏನೋ ಗ್ಯಾಪ್ ಇದೆ ಅಂದ್ಕೊಳ್ಳಿ, ಹೌದಾ? ಸೊ ಜಾಸ್ತಿ ಗ್ಯಾಪ್ ಇರುವಂತಹ
ಸಬ್ಜೆಕ್ಟ್ಸ್, ಜಾಸ್ತಿ ಗ್ಯಾಪ್ ಇರೋ ಸಬ್ಜೆಕ್ಟ್ಸ್ಗೆ ನೀವು ಇಲ್ಲಿ ಜಾಸ್ತಿ ಟೈಮ್ ಕೊಡಬೇಕಾಗಿಲ್ಲ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಜಾಸ್ತಿ ಟೈಮ್ ಕೊಡಬೇಕಾಗಿಲ್ಲ, ಹೌದಾ? ಸೊ ಗ್ಯಾಪ್ ಇರೋ ಸಬ್ಜೆಕ್ಟ್ಸ್ಗೆ ನೀವು ಕಡಿಮೆ ಟೈಮ್ ಕೊಟ್ಟು ಗ್ಯಾಪ್ ಇಲ್ದಿರೋ ಸಬ್ಜೆಕ್ಟ್ಸನ್ನು ನೀವು ಪರ್ಫೆಕ್ಟಾಗಿ ರಜೆ ದಿನಗಳಲ್ಲಿ, ಓಕೆ? ಸೊ ಇದಿಷ್ಟು ಏನು ಅಂತಂದರೆ ಹೇಗೆ 20 ಡೇಸನ್ನು ನೀವು ಕವರ್ ಮಾಡಿ 20 ಡೇಸನ್ನು ಹೇಗೆ ನೀವು ಎಫಿಷಿಯೆಂಟಾಗಿ ಬಳಸ್ಕೊಳ್ಬೇಕು ಅನ್ನೋದಾಗಿತ್ತು, ಓಕೆ? ಸೊ PCMB ಅವ್ರಿಗೆ ಬೋತ್ ಫಾರ್ ಫಸ್ಟ್ PU ಮತ್ತು ಸೆಕೆಂಡ್ PU ಅವ್ರಿಗೆ ಸಪರೇಟಾಗಿ ನಿಮಗೆ ವಿಡಿಯೋ ಬೇಕು ಅಂತಂದರೆ ಯಾವ ರೀತಿ ಎಷ್ಟೆಷ್ಟು ಚಾಪ್ಟರ್ಸ್ ಇದೆ, ಆ ಚಾಪ್ಟರ್ಸ್ಗೆ ನಾವು ಎಷ್ಟೆಷ್ಟು ಟೈಮ್ ಕೊಡಬೇಕಾಗುತ್ತೆ ಅನ್ನುವಂಥ ವಿಡಿಯೋ ನಿಮಗೆ ಬೇಕಾಗಿತ್ತು 20 ಡೇಸ್ ಅಥವಾ 15 ಡೇಸ್ನ ಸ್ಟಡಿ ಪ್ಲ್ಯಾನರ್ ಅಂತಂದರೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ನಾನು ನಿಮಗೆ ಸಪ್ರೇಟಾಗಿ ಫಸ್ಟ್ PU ಅವ್ರಿಗೆ ಸೆಕೆಂಡ್ PU ಅವ್ರಿಗೆ ಟೈಮ್ ಟೇಬಲ್, ಸ್ಟಡಿ ಟೈಮ್ ಟೇಬಲ್ ಮತ್ತು ಸ್ಟಡಿ ಪ್ಲ್ಯಾನನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆ? ವೆಲ್ ಮೈ ಡಿಯರ್ ಚಿಲ್ಡ್ರನ್, ಈಗಾಗಲೇ ಬಯಾಲಜಿಯ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಅವ್ರಿಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ವಿಡಿಯೋ ಈಗಾಗಲೇ ಅವೈಲೇಬಲ್ ಇದೆ ಚಾನಲಲ್ಲಿ. ನೋಡಿಕೊಂಡು ಕ್ವೆಶನ್ಸ್ನ ತಿಳ್ಕೊಳ್ಳಿ. ಅದಾದ ನಂತರ ಮಿಡ್ ಟರ್ಮ್ನ ಕ್ವೆಶನ್ ಪೇಪರ್ ಎಷ್ಟೊಂದು ಡಿಸ್ಟ್ರಿಕ್ಟ್ ವೈಸ್ ನಾನು ಈಗಾಗಲೇ ಹಾಕಿದ್ದೀನಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ. ನೋಡಿಕೊಂಡು ಕ್ವೆಶನ್ಸ್ ಯಾವ ತರಹ ಬರುತ್ತೆ ಅಂತ ತಿಳ್ಕೊಳ್ಳಿ. ವೆಲ್ ಮೈ ಡಿಯರ್ ಚಿಲ್ಡ್ರನ್, ದಿಸ್ ಇಸ್ ಇಟ್ ಫಾರ್ ಟುಡೇ. ಹ್ಯಾಪಿ ಲರ್ನಿಂಗ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಟೈಮ್ ವೇಸ್ಟ್ ಮಾಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ.